ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೋಡ್ತಾ ಇದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 114 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಏನೇನೆಲ್ಲ ಆಗಲಿಲ್ಲ, ಯಾರಿಗೆಲ್ಲ ಬೈದರು, ಯಾರ ನಡುವೆ ಏನೆಲ್ಲ ಜಗಳ ಆಯಿತು, ಯಾವ ಒಂದು ಕಾರಣಕ್ಕೋಸ್ಕರ ಜಗಳ ಮಾಡಿಕೊಂಡ್ರು, ಯಾರ್ಯಾರ ನಡುವೆ ಒಂದಿಷ್ಟು ಮನಸ್ತಾಪಗಳು ಆಯಿತು, ಈ ಒಂದಿಷ್ಟು ವಿಚಾರಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಕೊತ ಹೋಗೋಣ. ಒಂದಿಷ್ಟು ನನ್ನ ಬಗ್ಗೆ ನನ್ನ ಒಪಿನಿಯನ್, ನನ್ನ ಒಂದು ಅಭಿಪ್ರಾಯಗಳನ್ನು ಒಂದಿಷ್ಟು ವ್ಯಕ್ತಪಡಿಸ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್, ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇನ್ನೇ ಕಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಧನರಾಜ್ ಅವರು ತುಂಬಾ ನೆನಪಾಗ್ತಾರೆ ಅಂತಲೇ ಹೇಳ್ಬೋದು. ಧನರಾಜ್ ಅವರು ತುಂಬಾ ಬೇಗನೆ ಎದ್ದು ಒಂದು ಡ್ಯಾನ್ಸ್ ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ರು. ಇವತ್ತು ಈ ಒಂದು ಸಾಂಗ್ ಬಂದಾಗ ಒಂದು ಎಲ್ಲರ ನಡುವೆ ಇರ್ತಕ್ಕಂಥ ಒಂದು ಡ್ಯಾನ್ಸ್ ಮಾಡೋ ಒಂದು ಮನೋಭಾವನೆ ಯಾರ ಹತ್ರನೂ ಅಷ್ಟಾಗಿ ಕಂಡು ಬರಲಿಲ್ಲ. ಧನರಾಜ್ ಅವರು ಈ ಒಂದು ಸಿಚುವೇಶನಲ್ಲಿ ತುಂಬ ನೆನಪಾಗ್ತಾರೆ ಅಂತಲೇ ಹೇಳ್ಬೋದು. ಮಂಜು ಅವರು ಮತ್ತು ಹನುಮಂತ್ ಅವರು ಮಾತಾಡ್ತಾ ಇರ್ತಾರೆ. ಮಂಜು ಅವರು ಹೇಳ್ತಾರೆ, ನೀನು ಕಪ್ಪು ಗೆಲ್ಲೋಕ್ಕೋಸ್ಕರ ನೀನು ಆಟ ಆಡ್ತಾ ಇಲ್ಲ, ಆ ಒಂದು ಗೇಮ್ನ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದೆಯಲ್ಲ, ಇದೇ ನಿನಗೆ ಪ್ಲಸ್ ಪಾಯಿಂಟ್ ಆಗ್ತಾಯಿದೆ. ನಾನು ಮೊದಲೆಲ್ಲ ಹೀಗೆ ಆಡ್ತಾಯಿದ್ದೆ, ಯಾವ ಒಂದು ನಾಮಿನೇಷನ್ ಭಯ ಇರದೆ, ಯಾರೋ ಒಂದು ಭಯ ಇಲ್ಲದೆ ಆಟ ಆಡ್ತಾಯಿದ್ದೆ, ಬಟ್ ಇವಾಗ ಯಾಕೋ ಆಗ್ತಾಯಿಲ್ಲ ಅಂತೇಳಿ ಒಂದಿಷ್ಟು ಮನಸ್ತಾಪವನ್ನು ವ್ಯಕ್ತಪಡಿಸುತ್ತಾರೆ ಮಂಜು ಅವರು ಹನುಮಂತ್ ಅವ್ರ ಮುಂದೆ. ಇದಕ್ಕೆ ಹನುಮಂತ್ ಅವ್ರು ಏನು ಹೇಳ್ತಾರೆ ಅನ್ನೋದಾದರೆ, ಕಪ್ನ ಯಾರು ಬೇಕಾದ್ರೂ ತಗೊಂಡು ಹೋಗಲಿ, ಬಟ್ ಇಲ್ಲಿ ಕಲಿತಿರ್ತಕ್ಕಂಥ ಒಂದು ಪಾಠ ಏನಿದೆ ಈ ಜೀವನದಲ್ಲಿ ಅಳವಡಿಸ್ಕೊಂಡಪ್ಪ ಅಂತಂದರೆ ಸಮಾಜದಲ್ಲಿ ಹೇಗೆ ಬೇಕಾದರೂ ಬದುಕಬಹುದು. ಇಂಥ ಕಪ್ಪುಗಳು ಹಲವಾರಷ್ಟು ಬಂದೇ ಬರ್ತಾವೆ ಜೀವನದಾಗ ಅಂತೇಳಿ ಹನುಮಂತ್ ಅವರು ತಮ್ಮ ಒಂದು ಅಭಿಮತವನ್ನು ವ್ಯಕ್ತಪಡಿಸುತ್ತಾರೆ. ಸೊ ಇದಾದ ನಂತರ ಬಿಗ್ ಬಾಸ್ನವರು ಒಂದು ಆದೇಶವನ್ನು ಕೊಡಿಸ್ತಾರೆ. ನೀವು ಯಾರು, ಯಾಕೆ ಇಲ್ಲಿಗೆ ಬಂದಿದ್ದೀರಿ, ಜೋರಾಗಿ ಕೂಗಿ ಹೇಳಿ ಒಂದಿಷ್ಟು ಅಂತ ಹೇಳ್ತಾರೆ. ಇಲ್ಲಿ ರಜತ್, ವಿಕ್ರಮ್, ಭವ್ಯ, ಮೋಕ್ಷಿತ ಒಂದು ಲೆವೆಲಿಗೆ ಕಿರ್ಚಿದ್ರು ಅಂತ ಏನು ಹೇಳ್ಬೋದು. ಬಟ್ ಮಂಜು ಅವರು ಮತ್ತು ಹನುಮಂತ್ ಅವರು ಒಂದು ಕಿರ್ಚೋ ಸ್ಟೈಲ್ ಏನಿದೆ ಅದು ಒಂಥರ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾವಬೇ ನಾನು ಫಿನಾಲಿಗೆ ಹೋಗಿನಿ, ಈ ಸಲ ಕಪ್ ನಮ್ದಾಯ್ತಿ, ಹೊಡಿ ಶಾವ್ಗೆನ್ ಮಜ್ಗಿ ಅಂತೇಳಿ ಒಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಹಳ್ಳಿ ಶೈಲಿಯ ದಾಟಿಯಲ್ಲಿ ಈ ಒಂದು ವಾಕ್ಯವನ್ನು ಪ್ರಸ್ತಾಪಿಸ್ತಾರೆ ಹನುಮಂತ್ ಅವರು ಅಂತಲೇ ಹೇಳ್ಬೋದು. ಮಂಜು ಅವರು ಕೂಗಿ ಹೇಳ್ತಾ ಇದ್ದಾರೆ, ಬಟ್ ಧ್ವನಿನೇ ಬರ್ತಾ ಇಲ್ಲ, ಆ ಧ್ವನಿನೇ ಬರ್ತಾ ಇಲ್ಲ. ಸೊ ಅವರಿಗೆ ಏನೇನೋ ಮಾತಾಡ್ತಾ ಇದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಮಂಜು ಅವ್ರ ಸಿಚುವೇಶನ್ ನೋಡೋಕ್ಕೆ ಒಂಥರ ಫನ್ನಿ ಆಗಿತ್ತು ಅಂತಲೇ ಹೇಳ್ಬೋದು. ನೋಡೋಕ್ಕೆ ನಾನಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದೆ. ಅವರ ಒಂದು ಧ್ವನಿ ಬರದೇ ಇರೋ ಒಂದು ಮಾತುಗಳು ಏನಿದ್ದಾವೆ ನನಗೆ ನಗು ತೋರಿಸೋ ಅನ್ನೋ ರೀತಿಯಲ್ಲಿ ಇತ್ತು ಅಂತಲೇ ಹೇಳ್ಬೋದು. ನಂತರ ಬಿಗ್ ಬಾಸ್ನವರು ಒಂದು ಚಟುವಟಿಕೆ ಕೊಡ್ತಾರೆ. ನಿಮ್ಮಲ್ಲಿರುವ ಕೋಪ, ದ್ವೇಷಗಳನ್ನೆಲ್ಲವನ್ನು ಫೋಟೋ ಅಂಟಿಸಿ ಅವ್ರ ಮೇಲೆ ಇರ್ತಕ್ಕಂಥ ಫ್ರಸ್ಟ್ರೇಷನ್ನ ಹೊರಗಾಕಿ ಅಂತೇಳಿ ಚಟುವಟಿಕೆಯನ್ನು ಕೊಡ್ತಾರೆ ಬಿಗ್ ಬಾಸ್ ತಂಡದವರು. ಮೊದಲನೇದಾಗಿ ಬರ್ತಕ್ಕಂಥದ್ದು ರಜತ್ ಅವರು ಬರ್ತಾರೆ. ರಜತ್ ಅವರು ಬಂದು ಹನುಮಂತ್ ಅವ್ರನ್ನ ಹೆಸರನ್ನು ತಗೊಳ್ತಾರೆ. ನೀನು ಸಿಲ್ಲಿ ರೀಸನ್ ಕೊಡ್ತೀಯ, ನನ್ನ ಮೇಲೆ ಯಾಕೆ ನೀನು ಕೋಪ ಮಾಡ್ಕೊಳ್ತೀಯ. ಇದಕ್ಕೆ ಪ್ರತ್ಯುತ್ತರವಾಗಿ ಕೋಪ ಮಾಡ್ಕೊಂಡು ಹನುಮಂತ್ ಅವರು ಏನು ಮಾಡ್ತಾರೆ ಅನ್ನೋದಾದರೆ, ನೀನು ಉಸ್ತುವಾರಿ ಸರಿಯಾಗಿ ಮಾಡಲಿಲ್ಲ, ನೀನು ಭವ್ಯವರಿಗೆ ಫೇವರಿಸಮ್ ಆಗಿ ನಿನ್ನ ಉಸ್ತುವಾರಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ರಜತ್ ಅವ್ರು ಸಹಿತ ನೀನೇ ನೀಟಾಗಿ ಮಾಡಿದ್ದೆ ಉಸ್ತುವಾರಿನ, ಫೌಲ್ ಕೊಟ್ಟು ನೀನು ಕೂಡ ಫೇವರಿಸಮ್ ಮಾಡಿದ್ದೆ, ನಿನ್ನ ಒಂದು ಉಸ್ತುವಾರಿ ಆಟದಿಂದ ಧನರಾಜ್ಗೆ ಹಾಗೂ ವಿಕ್ರಮ್ಗೆ ಅನ್ಯಾಯ ಆಯಿತು, ಇದಕ್ಕೆ ನೀನು ಸಫರ್ ಅಲ್ವಾ ಅಂತೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಪ್ರತ್ಯುತ್ತರವನ್ನು ಕೊಡುತ್ತಾರೆ ಅಂತ ಹೇಳ್ಬೋದು ರಜತ್ ಅವರು. ಇಲ್ಲಿ ನೀವೊಂದು ವಿಷಯವನ್ನು ಗಮನಿಸಿದ್ರೆ ಹನುಮಂತಗೂ ಸಿಟ್ಟು ಬರುತ್ತೆ. ಹನುಮಂತ್ ಅವರು ಏನಾದರೂ ಒಂದು ಚಟುವಟಿಕೆ ಮಾಡಬೇಕಾದ್ರೆ, ಏನಾದರೂ ಕಳಪೆ ಅಥವಾ ಏನಾದರೂ ಒಂದು ಕೊಡ್ತಾ ಇರಬೇಕಾದ್ರೆ ಅವರಿಗೆ ತದ್ವಿರುದ್ಧವಾಗಿ ಮಾತಾಡಬಾರ್ದು. ಅವರಿಗೆ ತದ್ವಿರುದ್ಧವಾಗಿ ಮಾತಾಡಿದಪ್ಪ ಅಂದರೆ ಆಟೋಮೆಟಿಕ್ಲಾಗಿ ಇವರಿಗೂ ಹೊರದೋಗ್ಬಿಡುತ್ತೆ ಹನುಮಂತ್ ಅವರಿಗೆ. ಫಾರ್ ಎಕ್ಸಾಂಪಲ್, ಇಂದಿನ ಒಂದು ಎಪಿಸೋಡ್ಗಳನ್ನು ತಿರುವು ಹಾಕಿ ನೋಡಿದಾಗ ಸಂತೋರು ಬರ್ತಾರೆ ನಾಮಿನೇಷನ್ ಪ್ರಕ್ರಿಯೆ ಮಾಡೋಕ್ಕೋಸ್ಕರ. ಅಲ್ಲಿ ನಾಮಿನೇಷನ್ ಮಾಡೋಕ್ಕೋಸ್ಕರ ಹನುಮಂತ್ ಅವರಿಗೆ ಒಂದು ಗಡಿಗೆ ಕೊಡ್ತಾರೆ, ನಿಮಗೆ ನಾಮಿನೇಷನ್ ಮಾಡೋಕ್ಕೋಸ್ಕರ. ಆ ಗಡಿಗೆಯಲ್ಲಿ ರಜತ್ ಅವ್ರು ಒಂದು ಫೋಟೋ ಇಟ್ಕಸಿ ಇವರು ನಾಮಿನೇಟ್ ಮಾಡ್ತಾರೆ ಹನುಮಂತ್ ಅವರು. ಇದಕ್ಕೆ ಕ್ರಾಸ್ ಕ್ವಶನ್ ಕೇಳಿರ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ರಜತ್ ಅವ್ರು ಕೇಳ್ತಾರೆ. ಇದಕ್ಕೆ ಸಿಟ್ ಮಾಡಿಕೊಂಡು ಹುರ್ಕೊಂಡು ಕಸಿ ಆ ಗಡಿಗೆನ ತುಂಬಾ ಚೂರಾಗೆ ಹೊಡಿತಾರೆ. ರಜತ್ ಮೇಲೆ ಇರ್ತಕ್ಕಂಥ ಕೋಪನ ಆ ಗಡಿಗೆ ಮೇಲೆ ತೋರಿಸ್ಕೊಳ್ತಾರೆ ಹನುಮಂತ್ ಅವರು. ಚೈತ್ರ ಅವರಿಗೆ ಕಳಪೆ ಕೊಡೋ ವಿಚಾರದಲ್ಲಿ ಸಹಿತ ರೂಲ್ ಬುಕ್ಕಲ್ಲಿ ನೀನು ನೋಡಿದ್ಯಾ, ರೂಲ್ ಬುಕ್ ನಿನಗೆ ಗೊತ್ತಾ ಅಂತ ಕೇಸಿ ಒಂದಿಷ್ಟು ಕ್ವಶನ್ ಕೇಳ್ತಾರೆ ಚೈತ್ರ ಅವರು. ಈ ಒಂದು ವಿಚಾರ ನನಗೆ ಎದುರು ಮಾತಾಡ್ತೀನಿ ಅನ್ನೋ ಸಡನ್ಲಿ ಅವ್ರನ್ನ ಕಳಪೆಗೆ ತಾಳ್ತಾರೆ ಹನುಮಂತ್ ಅವರು. ಸೊ ಇದಾದ ನಂತರ ನಿನ್ನ ಹತ್ರ ರೀಸನ್ನೇ ಇಲ್ಲ ಕೊಡೋಕ್ಕೆ ಅಂತೇಳಿ ಭವ್ಯ ಅವರು ಕೇಳಿದಾಗ, ನನ್ನ ಹತ್ರ ಇದಿಷ್ಟೇ ಇರೋದು ರೀಸನ್, ಜೋರಾಗಿ ಭವ್ಯ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತೊಳ್ತಾರಲ್ಲ, ಇದನ್ನು ಹಾಗೆ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದರೆ ಹನುಮಂತ್ ಅವ್ರಿಗೂ ಸಹ ಕೋಪ ಬರುತ್ತೆ. ಭವ್ಯನ ಹೆಸರನ್ನು ತಗೊಳ್ತಾರೆ. ನಿನಗೆ ನಾನು ಯಾವುದೇ ರೀತಿಯ ಫೇವರಿಸಮ್ ಮಾಡಿಲ್ಲ, ನೀನು ಯಾರೋ ನಾನು ಯಾರು, ನಿನ್ನ ಆಟ ನೀನು ಆಡ್ತಾ ಇದೆಯಾ, ನಾನು ಆಡ್ತಾ ಇದ್ದೀನಿ. ಇಲ್ಲಿರೋರಲ್ಲಿ ನನಗೆ ನಿಮ್ಮ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡ್ತಾರೆ, ನಿನಗೆ ಫೇವರಿಸಮ್ ಮಾಡಿದೆ ಅಂತೇಳಿ. ಅದು ಸುಳ್ಳು, ಅದಕ್ಕೋಸ್ಕರ ನಿನ್ನಿಂದ ನನಗೆ ಒಂದು ಕೆಟ್ಟ ಹೆಸರು ಬರ್ತಾಯಿದೆ, ಅದಕ್ಕೋಸ್ಕರ ನಾನು ನಿನ್ನನ್ನು ಹೊಡಿತೀನಿ ಅಂತೇಳಿ
ಆ ಒಂದು ಗಡಿಗೆಗೆ ಫೋಟೋ ಹಚ್ಚಿ ಹೊಡಿತಾರೆ. ಭವ್ಯ ಅವರು ಬರ್ತಾರೆ. ಭವ್ಯ ಅವರು ತ್ರಿವಿಕ್ರಮ್ ಅವರ ಹೆಸರನ್ನ ಸೂಚನೆ ಮಾಡ್ತಾರೆ. ನಾನು ಇಲ್ಲಿವರೆಗೂ ನಿನ್ನ ಹೆಸರನ್ನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿಲ್ಲ. ನನ್ನ ಆಟವನ್ನು ನಾನು ಆಡ್ತಾ ಇದ್ದೀನಿ, ನಿನ್ನ ಆಟ ನೀನು ಆಡ್ತಾ ಇದ್ದೀಯಾ, ನಿನ್ನನ್ನು ಯೂಸ್ ಮಾಡ್ಕೊಳ್ತೀನಿ ಅನ್ಕೊಳ್ಳೋದು ನಿನ್ನ ಒಂದು ಮೂರ್ಖತನ ಅಂತೇಳಿ ಭವ್ಯ ಅವರು ತ್ರಿವಿಕ್ರಮ್ ಅವರಿಗೆ ಹೊಡಿತಾರೆ ಗಡಿಗೆಯಲ್ಲಿ ಫೋಟೋ ಹಚ್ಚಿ. ನಂತರ ವಿಕ್ರಮ್ ಅವರು ಬರ್ತಾರೆ. ವಿಕ್ರಮ್ ಅವರು ಯಾರ್ಯಾರನ್ನ ಚೂಸ್ ಮಾಡ್ತಾರೆ ಅಂತ ಒಂದು ಬಂಡಲ್ ಗಟ್ಟಲೆ ಹೆಸರುಗಳನ್ನ ಸೂಚನೆ ಮಾಡಿಬಿಡ್ತಾರೆ. ಇವರು ರಜತ್ ಅವ್ರನ್ನ ನೀನು ಸರಿ ಇಲ್ಲ ಅಂತೇಳಿ ಸೂಚನೆ ಮಾಡ್ತಾರೆ. ಮುಕ್ಷಿತ್ ಅವ್ರಿಗೆ ಗೋಮುಖ ವ್ಯಾಘ್ರ ಅಂತ ನೀನು ಅಂದಿ, ಇದು ಸರಿ ನನಗೆ ಕಾಣಿಸ್ಲಿಲ್ಲ ಅಂತೇಳಿ ಇವ್ರನ್ನ ಹೊಡಿತಾರೆ. ಹನುಮಂತ ಅವ್ರಿಗೆ ಹೇಳ್ತಾರೆ, ನಿಮ್ಮ ಉಸ್ತುವಾರಿಯಿಂದ ನನ್ನ ಒಂದು ಆಟಕ್ಕೆ ತೊಂದರೆ ಆಯಿತು ಅಂತೇಳಿ ಹನುಮಂತ ಅವ್ರಿಗೆ ಹೊಡಿತಾರೆ. ಹನುಮಂತ ಅವ್ರನ್ನ ಹೊಡೆದೆ ಅನ್ನೋಕ್ಕೋಸ್ಕರ ನಾನು ನಿನಗೆ ಹೊಡಿತಾ ಇದ್ದೀನಿ ಅಂತೇಳಿ ಗಡಿಗೆ ಫೋಟೋ ಹಚ್ಚಿ ಭವ್ಯ ಅವ್ರ ಒಂದು ಫೋಟೋನ ಹೊಡಿತಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಯಾವುದು ಅಂತಂದರೆ, ಇಲ್ಲಿ ಭವ್ಯ ಅವರು ಕೂಲಾಗಿದ್ದಾರೆ, ಶಾಂತವಾಗಿದ್ದಾರೆ. ಇದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಇದನ್ನ ಹಂಗೆ ಇಟ್ಕೊಳ್ಳಿ, ಮುಂದೆ ಮಾತಾಡ್ತೀನಿ. ನಂತರ ಮೋಕ್ಷಿತ್ ಅವರು ಬರ್ತಾರೆ. ಮೋಕ್ಷಿತ್ ಅವರು ವಿಕ್ರಮ್ ಅವ್ರ ಮಡಕೆಗೆ ಒಂದು ಫೋಟೋ ಹಚ್ಚಿ, ನೀನು ಫಿನಾಲಿಗೆ ಹೋಗ್ಬೇಕು ನೀನು ಅಂತೇಳಿ ಮುಖಕ್ಕೆ ಕಾಪಿ ಹಚ್ತೀರಾ. ಹಾಗೆಯೇ ಮೊನ್ನೆ ಸರ್ ಮುಂದೆನೇ ಇವರು ಫಿನಾಲಿಗೆ ಹೋಗೋಕೆ ಅರ್ಹತೆನೇ ಇಲ್ಲ ಅಂತ ಹೇಳ್ತೀರಾ. ನಿನ್ನ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತೇಳಿ ಒಂದಿಷ್ಟು ಕ್ವಶನ್ ಕೇಳಿ ಅವರಿಗೆ ಹೊಡಿತಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದಿಷ್ಟು ವಾದ ವಿವಾದಗಳು ಇವ್ರ ಮಧ್ಯೆ ನಡೀತವೆ. ಹನುಮಂತ ಅವರು ಬಂದ ನಂತರ ಭವ್ಯ ಅವರನ್ನು ಸೂಚನೆ ಮಾಡ್ತಾರೆ. ಭವ್ಯ ಅವರು ನಿನ್ನ ಒಂದು ಇನ್ನಿಷ್ಟು ಬಿಹೇವಿಯರ್ ಏನಿದೆ, ನಿನ್ನ ಒಂದು ವ್ಯಕ್ತಿತ್ವ ಆಟ ಏನಿದೆ ಅದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತೇಳಿ ಹೊಡಿತಾರೆ ಭವ್ಯ ಅವರಿಗೆ ಹನುಮಂತ ಅವರು. ಇದಾದ ನಂತರ ಮಂಜು ಅವರು ಬರ್ತಾರೆ. ಉರ್ಸೋ ಕಾರ್ಯಕ್ರಮ ಆರಂಭ ಆಗ್ತವೆ. ಇಲ್ಲಿ ಮಂಜು ಅವರು ಮೊದಲೇ ಹನುಮಂತ ಅವರಿಗೆ ಹೊಡಿತಾರೆ. ನಿಮ್ಮ ಒಂದು ಉಸ್ತುವಾರಿ ಏನಿದೆ ಅದು ನನ್ನ ಒಂದು ಆಟಕ್ಕೆ ಎಫೆಕ್ಟ್ ಆಯಿತು, ಅದಕ್ಕೋಸ್ಕರ ನಿನಗೆ ಹೊಡಿತಾ ಇದ್ದೀನಿ ಅಂತೇಳಿ ಅವ್ರನ್ನ ಒಂದು ಫೋಟೋ ಇಟ್ಟು ಹೊಡಿತಾರೆ. ರಜತ್ ಅವರು ನಿಮ್ಮ ಉಸ್ತುವಾರಿ ಸಹಿತ ನನಗೆ ನನ್ನ ಒಂದು ಟಾರ್ಗೆಟ್ ಮಾಡೋಲ್ಲಿ ಜಾಸ್ತಿ ನೀವು ಫೋಕಸ್ ಆಗಿದ್ರಿ, ಬೇರೆಯವರ ಒಂದು ಆಟದ ಬಗ್ಗೆ ನಾನು ಫಿನಾಲೆ ಟಿಕೆಟ್ ತೆಗೆದುಕೊಳ್ಬಾರ್ದು ಅನ್ನೋ ಉದ್ದೇಶ ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಈ ಒಂದು ಉದ್ದೇಶಕ್ಕೆ ಅನುಗುಣವಾಗಿ ಈ ಒಂದು ಚಟುವಟಿಕೆ ಮಾಡ್ತಾ ಇದ್ದೀನಿ ಅಂತೇಳಿ ಪಟ್ಟದ ಹೊಡಿತಾರೆ ತಲೆಗೆ, ರಜತ್ ಅವರ ಒಂದು ಬುರುಡೆ ತಲೆಗೆ. ರಜತ್ ಅವ್ರು ಹೇಳ್ತಾರೆ, ಇಲ್ಲಿ ನೀನು ನಿನ್ನ ಫ್ರೆಂಡನ್ನು ನಾಮಿನೇಟ್ ಮಾಡಿ ಅವ್ರು ಕಳಿಸ್ತೀಯಲ್ಲ ಅಂತ ಹೇಳ್ತಾರೆ. ಮಂಜು ಅವ್ರು ಏನು ಹೇಳ್ತಾರೆ, ನೀನು ನಿನ್ನ ತಮ್ಮ ಅಂತಿದೆಯಲ್ಲ, ನೀನು ನಾಮಿನೇಟ್ ಮಾಡಿ ನೀನು ಕಳಿಸಿದೀಯಪ್ಪ ಅಂತ ಕೇಸಿ ಎದುರುತ್ತರ ಕೊಡ್ತಾರೆ ಅಂತ ಹೇಳ್ಬೋದು ರಜತ್ ಅವರಿಗೆ. ಮಂಜು ಅವರು ಒಂದಿಷ್ಟು ವಾದ ವಿವಾದಗಳು ನಡೀತೇವೆ ಇವ್ರ ಮಧ್ಯೆ. ಭವ್ಯವ್ರನ್ನ ತಗೊಳ್ತಾರೆ ಮಂಜು ಅವರು ಹೆಸರನ್ನ. ಕೆಲವೊಮ್ಮೆ ಅಣ್ಣ ಅಂತೀಯ, ಇನ್ನು ಕೆಲವೊಮ್ಮೆ ಮಂಜು ಅವರೇ ಅಂತ ಹೇಳ್ತೀಯ, ಇದು ಸರಿನಾ? ಇದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಹನುಮಂತ ಅವರಿಗೆ ಹೊಡೆದ್ರಿ ಅಂತ ಕೇಸಿ ಒಂದು ಕ್ವಶನ್ ಮಾಡ್ತಾರೆ, ರೈಸ್ ಮಾಡ್ತಾರೆ. ಇಲ್ಲಿ ಇದಕ್ಕೆ ಪ್ರತ್ಯುತ್ತರವಾಗಿ ಭವ್ಯ ಅವರು ಕೊಡ್ತಕ್ಕಂಥ ಉತ್ತರಗಳು ಯಾವುವು ಅಂತಂದರೆ, ಹೌದು ನಾನು ಅಣ್ಣ ಅಂತೀನಿ, ಅಣ್ಣ ಅಂತ ಅಂತೀನಿ ಅಂತೇಳಿ ನಾನೇನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ, ಇಲ್ವಲ್ಲ. ಅದು ನನ್ನ ಪರ್ಸ್ಪೆಕ್ಟಿವ್, ನನಗೆ ಹೇಗೆ ಕರಿಬೇಕು ಅನಿಸುತ್ತೋ ಹಾಗೆ ಕರಿತೀನಿ. ಅಣ್ಣ ಅಂತ ಅನ್ಬೇಕು ಅನಿಸಿದರೆ ಅಣ್ಣ ಅಂತ ಕರಿತೀನಿ, ಮಂಜು ಅವರೇ ಅಂತ ಕರಿಬೇಕು ಅನಿಸಿದರೆ ಮಂಜು ಅವರು ಅಂತ ಕರಿತೀನಿ. ಇದು ನನ್ನ ವ್ಯಕ್ತಿತ್ವ, ನನ್ನ ಒಂದು ವಿವೇಚನೆಗೆ ಬಿಟ್ಟಿದ್ದು ಯಾರಾಗಿರ್ತೈತಿ, ಇದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಭವ್ಯ ಅವರು ಸಿಕ್ಕಾಪಟ್ಟೆ ಉರಿಸ್ತಾರೆ ಮಂಜು ಅವ್ರನ್ನ. ಹಾಗೆಯೇ ಹನುಮಂತ ಅವ್ರನ್ನ ಒಂದು ಹೊಡೆದಿದೆ ಅನ್ನೋ ವಿಚಾರಕ್ಕೆ ತಗೊಳ್ತಾರೆ. ಹನುಮಂತ ಅವರು ಹೌದು ನಾನು ಹೊಡೆದೆ, ಅವರಿಗೆ ನನಗೆ ಇರ್ತಕ್ಕಂಥ ಒಂದು ಸಮಸ್ಯೆ, ಇದರಲ್ಲಿ ನೀವು ಯಾಕೆ ಇಂಟರ್ಫಿಯರ್ ಆಗಬೇಕು ಅಂತ ಕೇಳ್ತಾರೆ ಭವ್ಯ ಅವರು. ಅಲ್ಲ, ಇದೇ ಕ್ವಶನ್ನ ವಿಕ್ರಮ್ ಅವರೇ ಕೇಳಿದ್ರಲ್ವ, ಹನುಮಂತ ಅವರು ಹೊಡೆದ್ರಿ ಅದಕ್ಕೋಸ್ಕರ ನಾನು ನಿನ್ಗೆ ಹೊಡಿತಾ ಇದ್ದೀನಿ ಅಂತೇಳಿ. ಆಗ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ ನೀವು ಭವ್ಯ ಅವರು. ಈಗ ಮಂಜು ಅವ್ರು ಕೇಳಿದ್ದಕ್ಕೆ ಏಕ್ದಮ್ ಅಂದರೆ ಇಲ್ಲೇ ಗೊತ್ತಾಗುತ್ತೆ, ವಿಕ್ರಮ್ ಅವ್ರು ಮಾತಾಡಿದ್ರೆ ಏನೇ ಮಾತಾಡಿದ್ರು ಸೈಲೆಂಟ್ ಆಗಿರ್ತಾರೆ. ಮಂಜು ಅವರು ಅಪೋಸಿಟ್ ಪಾರ್ಟಿ ಅವ್ರು ಏನೇನು ಮಾತಾಡಿದ್ರು ತಗೊಳಕ್ಕಾಗ್ತಾ ಇಲ್ಲ. ನಮ್ಮ ಒಂದು ಫ್ರೆಂಡ್ಶಿಪ್ ಏನೇ ಇದ್ದರೂ ನಮ್ಮಲ್ಲೇ ಇರಬೇಕಾಗಿತ್ತು, ನೀವು ಹೊರಗೆ ಬರಬಹುದಾಗಿತ್ತು. ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ಜೊತೆಗೆ ಹಂಚ್ಕೊಂಡಿದ್ದಪ್ಪ ಅಂತಂದರೆ ಅದಕ್ಕೆ ಸೊಲ್ಯೂಷನ್ನು ಇರ್ತಾ ಇದ್ದು, ನೀನು ಹೊರಗಡೆ ಬಂದು ನಮ್ಮನ್ನು ನಾಮಿನೇಟ್ ಮಾಡೋದು ಹಾಗೆ ಹೀಗೆ ಒಂದಿಷ್ಟು ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ಬೇರೆಯೊಂದಿಗೆ ಚರ್ಚಿಸಿ ಪ್ರಸ್ತಾಪಿಸಿ ನಮ್ಮನ್ನು ಸ್ವಲ್ಪ ನೆಗೆಟಿವ್ ಆಗಿ ತೋರಿಸೋ ಪ್ರಯತ್ನ ಮಾಡಿದರೆ ನೀವು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಹೊಡಿತಾ ಇದ್ದೀನಿ ಅಂತೇಳಿ ಮುಕ್ಷಿತ್ ಅವರ ಒಂದು ಮಡಕೆಗೆ ಫೋಟೋ ಹಚ್ಚಿ ಹೊಡಿತಾರೆ. ಸೊ ಈ ಒಂದು ಚಟುವಟಿಕೆ ಇಲ್ಲಿಗೆ ಅಂತ್ಯವಾಗುತ್ತೆ. ಬಿಗ್ ಬಾಸ್ನವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ಕೋರಿಕೆಗಳು ಆಸೆಗಳು ಏನಾದ್ರು ಇದನ್ನಪ್ಪ ಅಂತಂದರೆ ಬರೆದು ಕಾಯಿಸಿ ಒಂದು ಚೀಟಿಯಲ್ಲಿ ಬರೆದು ಕಾಯಿಸಿ ಹಾಕ್ರಿ, ಒಂದು ದೀಪದೊಳಗೆ ಹಾಕಿರಿ, ಪೂರೈಸೋ ಆಗಿದ್ನಪ್ಪ ಅಂದರೆ ಪೂರೈಸ್ತೀವಿ ಅಂತೇಳಿ ಒಂದಿಷ್ಟು ಸಂದೇಶಗಳನ್ನು ಹೊರಡಿಸ್ತಾರೆ ಬಿಗ್ ಬಾಸ್ನವರು. ಇಲ್ಲಿ ರಜತ್ ಅವರು ನನಗೆ ಒಂದು ಸುದೀಪ್ ಸರ್ ಅವರದ ಒಂದು ಜಾಕೆಟ್ ಬೇಕಾಗಿದೆ ಅಂತ ಕೇಸಿ ಮೆನ್ಷನ್ ಮಾಡ್ತಾರೆ. ಮಂಜು ಅವರು ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂತೇಳಿ ಪ್ರಸ್ತಾಪಿಸ್ತಾರೆ. ಆಮೇಲೆ ಮೋಕ್ಷಿತ್ ಅವರು ಸಹಿತ ತಮ್ಮ ತಂಗಿನ ನೋಡಬೇಕು ಅಂತೇಳಿ ಆಸೆ ಪಡಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಹನುಮಂತ ಅವರು ಸಹಿತ ಚಿಕನ್ ಬೇಕು, ಮಟನ್ ಬೇಕು, ಬಿಗ್ ಬಾಸ್ನ ನೋಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸಾಧ್ಯನಾ? ಹೋದ ಸೀಸನಲ್ಲಿ ಬಿಗ್ ಬಾಸ್ ನಾನು ನಿಮ್ಮನ್ನು ನೋಡಬೇಕಂತ ಸಂತೋಷ್ ಅವ್ರಿಗೆ ಕೇಳಿದ್ರು, ಅದೇ ಆಗಿಲ್ಲ ಅಂತ ಹೇಳಿದರು. ಇದಾಗುತ್ತಾ? ವಿಕ್ರಮ್ ಪತ್ರ ಬರೆದು ಕೊಡಿ, ತಂದೆ ಸ್ಥಾನದಲ್ಲಿ ನಿಂತು ನೀವು ಪ್ರಸ್ತಾಪಿಸ್ತಾರೆ ಬಿಗ್ ಬಾಸ್ನವ್ರಿಗೆ. ಭವ್ಯ ಅವರು ಅಪ್ಪ ಇಲ್ಲಿ ಬರಬೇಕು, ಬಡ್ಡಿ ಮಕ್ಕಳ ಮನೆ ಫೋಟೋ ಬೇಕು, ಆಮೇಲೆ ಒಂದು ಮೂವಿನ ನೋಡಬೇಕು ಅಂತೇಳಿ
ಆಸೆ ಪಡ್ತಾರೆ ಭವ್ಯ ಅವರು. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಕೋರಿಕೆಗಳಾಗಿರ್ತವೆ. ಏನೋ ಅದನ್ನ ಇದನ್ನ ಕೇಳ್ತಾರೋ, ಏನೋ ಗಿಫ್ಟ್ ಕೇಳ್ತಾರೋ ಅಂತಂತ ಅನ್ಕೊಂಡಿದ್ನಪ್ಪ ಅಂದ್ರೆ ಅವ್ರು ಕೇಳ್ತಾರೆ, ತಿನ್ನೋಕೆ ಕೇಳ್ತಾರೆ, ಮಟನ್ ಬೇಕು, ಚಿಕನ್ ಬೇಕು ಅಂತೇಳಿ. ಈ ಬಿಗ್ ಬಾಸ್ನವರು ಇವರುಗಳ ಒಂದು ಆಶೆಯನ್ನು ಈಡೇರಿಸ್ತಾರೋ ಅಥವಾ ಇಲ್ಲೋ ಅನ್ನೋದನ್ನು ಕಾಣೋಣ. ಇನ್ಮೇಲೆ ಈ ಒಂದು ಎಪಿಸೋಡ್ಗಳಲ್ಲಿ, ಮುಂದೆ ಬರ್ತಕ್ಕಂಥ ಎಪಿಸೋಡ್ಗಳಲ್ಲಿ ಭಾವನಾತ್ಮಕ ಒಂದಿಷ್ಟು ವಿಚಾರಗಳು ಜಾಸ್ತಿ ಇರ್ತವೆ ಅಂತ ಹೇಳ್ಬೋದು. ವಾಲ್ ಪೋಸ್ಟರು, ಆಮೇಲೆ ತಮ್ಮ ಹಿಂದಿನ ನಡೆದಿರ್ತಕ್ಕಂಥ ಒಂದು ಘಟನೆಗಳು, ಮೆಲುಕು ಹಾಕುವ ಒಂದಿಷ್ಟು ಕಾರ್ಯಕ್ರಮಗಳು